ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಸೊ ನಮ್ಮ ಬಿಗ್ ಬಾಸ್ ಅವರು ಸೊ ಅಲ್ಲಿ ಮನೆಯವರ ಮಧ್ಯೆ ಒಂದು ಟ್ವಿಸ್ಟ್ನ ಕೊಡ್ತಿದ್ದಾರೆ ಆ್ಯಂಡ್ ಇದು ಒಂದು ರೀತಿಯಲ್ಲಿ ಸೊ ಜಗಳ ಹಚ್ಚುವ ಒಂದು ತಂತ್ರ ಅಂತಲೇ ಹೇಳ್ಬೋದು. ತಂತ್ರ ಆರ್ ಕುತಂತ್ರ, ಸೊ ಬಿಗ್ ಬಾಸ್ ಮಾಡುವಂಥದ್ದು ಅದೇನೆ. ಸೊ ಇಲ್ಲಿ ಬಿಗ್ ಬಾಸ್ ಈ ಒಂದು ನಿನ್ನೆ ಒಂದು ಏನು ಎಪಿಸೋಡ್ ನೋಡಿದ್ರೆ ಸೊ ಅದರಲ್ಲಿ ಕ್ಯಾಪ್ಟನ್ ಆದಂಥ ನಮ್ಮ ಸೂರಜ್, ಸೊ ರಿಷಾ ಆ್ಯಂಡ್ ರಘು ಅವರಿಗೆ ಒಂದು ಆಫರ್ನ ಮಾಡ್ತಿದ್ದಾರೆ ಕ್ಯಾಪ್ಟನ್ಗಳಿಗೆ. ಸೊ ಒಂದು ಒಂದು ಕಾಯಿನ್ನ ಕೊಡ್ತಾ ಇದ್ದಾರೆ. ಸೊ ಆ ಪವರ್ ಕಾಯಿನ್ ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ ಸೊ ಅವರು ಸೊ ನೇರವಾಗಿ ಸೊ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಸೊ ಅವರ ಒಂದು ತಂಡ ಸೊ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಸೊ ಆಚೆ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಇಲ್ಲಿ ಆಗ್ತಿರುವಂಥದ್ದು. ಸೊ ಈ ಒಂದು ಪವರ್ ನಾಣ್ಯವನ್ನು ತೆಗೆದುಕೊಂಡ್ರೆ ಸೊ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗುತ್ತೀರಿ. ಸೊ ಯಾರು ತಗೊಂತಾರೆ ಅವರು, ಆದರೆ ನಿಮ್ಮ ತಂಡ ಸೊ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ. ಓಕೆ, ಸೊ ಅಲ್ಲಿ ಕನ್ಫರೆನ್ಸ್ ರೂಮಿಗೆ ಕರೀತಾರೆ. ಸೊ 3 ಜನ ಕ್ಯಾಪ್ಟನ್ಗಳನ್ನು ಆ್ಯಂಡ್ 3 ಜನ ಕ್ಯಾಪ್ಟನ್ಗಳಿಗೆ ಒಂದು ಬಿಗ್ ಬಾಸ್ ಆಫರ್ ಮಾಡ್ತಾರೆ. ಅಂದರೆ ಅಲ್ಲಿ 3 ಒಂದು ಸೂಪರ್ ಕಾಯಿನ್ ಅಥವಾ ಪವರ್ ಕಾಯಿನ್ ಅಂತ ಇಟ್ಟಿರ್ತಾರೆ. ಸೊ ಆ ಪವರ್ ಕಾಯಿನ್ನ ಇವರೇನಾದರೂ ತಗೊಂಡ್ರೆ ಸೊ ಆ ಅಭ್ಯರ್ಥಿ ಸೊ ನೇರವಾಗಿ ಕ್ಯಾಪ್ಟನ್ಸಿ ಒಂದು ಅಭ್ಯರ್ಥಿಯಾಗಿ ಆಗುತ್ತಾರೆ. ಅಥವಾ ಅಲ್ಲಿ ಯಾರು ಆಯ್ಕೆ ಮಾಡ್ಕೊಳ್ಳಲ್ಲ ಸೊ ಅದು ತಂಡ ಏನಂತಂದರೆ ಮೀನ್ಸ್ ಆ ಒಬ್ಬ ಕ್ಯಾಪ್ಟನ್ನು ಸೊ ಅವನು ಆಯ್ಕೆ ಆಗಲ್ಲ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಚೂಸ್ ಮಾಡಿರುವಂಥದ್ದು ರಘು ಆ್ಯಂಡ್ ರಿಷಾ ಅವರು. ಸೊ ನಾವು ಈ ಒಂದು ಪವರ್ ಕಾಯಿನ್ನ ತೊಗೊತೀವಿ, ಸ್ವೀಕಾರ ಮಾಡ್ತೀವಿ, ನಾವು ನೇರವಾಗಿ ಒಂದು ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗ್ತೀವಿ. ಬಟ್ ಅವರ ತಂಡ ಏನಾಗುತ್ತೆ ಅಂದರೆ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಲ್ಲ, ಆ ಒಂದು ಓಟದಿಂದ ಆಚೆ ಉಳ್ಕೊಳ್ಳುತ್ತೆ. ಸೊ ಈ ಡಿಸಿಷನ್ನ ಸೊ ಅವರ ಒಂದು ತಲೆಯಲ್ಲಿ ಇಟ್ಕೊಂಡೇ ರಘು ಆ್ಯಂಡ್ ರಿಷಾ ಅವರು ಡಿಸಿಷನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಡಿಸಿಷನ್ ತೊಗೊಂಡಿದ್ದಾದಮೇಲೆ ಸೊ ಅಲ್ಲಿ ಕಿತ್ತಾಟ ನಡೀತಾ ಇದೆ. ಬಿಕಾಸ್ ಅವ್ರೇನು ಒಳಗಡೆ ಕನ್ಫರೆನ್ಸ್ ರೂಮಲ್ಲಿ ಆ ಒಂದು ಡಿಸಿಷನ್ ತೊಗೊತಿದ್ದಾರೆ ಅದು ನೇರವಾಗಿ ಸೊ ಅಲ್ಲಿ ಹಾಲಲ್ಲಿರುವಂಥ ಟಿ ವಿನಲ್ಲಿ ಸೊ ಅದು ಪ್ರಸಾರ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೊ ಇದನ್ನು ನೋಡಿದಂತಹ ಧನು ಆ್ಯಂಡ್ ಕೆಲವು ಕಂಟೆಸ್ಟೆಂಟ್ಗಳು ಸೊ ಅಲ್ಲಿ ರಘು ವಿರುದ್ಧ ರೈಸ್ ಆಗಿರುವಂಥದ್ದು. ಸೊ ಧನು ಅವರು ಸೊ ನೀವೊಬ್ಬರನ್ನ ಆಡಿರುವಂಥದ್ದು, ಸೊ ನೀವು ಒಬ್ಬರು ಹೋದರೆ ನಮಗೇನು ಅನ್ನೋ ರೀತಿಯಲ್ಲಿ ಧನು ಕ್ವಶನ್ ಮಾಡ್ತಿದ್ದಾರೆ. ರಕ್ಷಿತಾ ಅವರು ಸೊ ಅಲ್ಲಿ ರಿಷಾ ಮೇಲೆ ರೈಸ್ ಆಗಿದ್ದಾರೆ. ಸೊ ಸಚ್ಚೆ ಸೆಲ್ಫಿಶ್, ಟೀಮ್ಗೆ ಬಿಟ್ಕೊಟ್ಟಿದ್ದೀರಾ ನೀವು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರ್ತಿದೆ. ಸೊ ರಕ್ಷಿತಾ ಏನಕ್ಕೆ ಮಾತಾಡ್ತಿದ್ರಲ್ಲಿ ಅರ್ಥ ಆಗ್ತಿಲ್ಲ ನನಗೆ. ಸೂರಜ್ ಅವ್ನು ತಗೊಂಡಿಲ್ಲ, ಸೊ ಅವ್ನ ತಂಡದಲ್ಲಿರುವಂಥವಳು ರಕ್ಷಿತಾ. ಸೊ ಅಲ್ಲಿ ಬೇರೆ ತಂಡದ ಇದ್ದಂಥ ಕ್ಯಾಪ್ಟನ್ಗೆ ಇವಳು ಯಾಕೆ ಹೋಗಿ ಕಿರ್ಚಾಡ್ತಾವಳು ಅರ್ಥ ಆಗ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಅಲ್ಲಿ ನನ್ನ ಪ್ರಕಾರ ಹೇಳೋದು ಅಂತಂದರೆ ರಘು ಹೇಳುವಂಥದ್ದು ಅವ್ನು ಸೆಲ್ಫಿಶ್ ಆಗಿ ಅಂದರೆ ಸ್ವಾರ್ಥದ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ರಘು ಆ್ಯಂಡ್ ರಿಷಾ ಅವರು. ಸೊ ಅವರ ಒಂದು ಏಳಿಗೆಗೆ ಒಂದು ಅಂದರೆ ಒಂದು ರೀತಿಯಲ್ಲಿ ಒತ್ತು ಕೊಡ್ತಿದ್ದಾರೆ. ಸೊ ಅದು ಕೆಲವು ಟೈಮಲ್ಲಿ ಬ್ಯಾಕ್ ಫೈರ್ ಆಗುತ್ತೆ. ಬಿಕಾಸ್ ಇದು ಕ್ಯಾಪ್ಟನ್ ಆದಂಥವ್ರು ಇವರು ಆ್ಯಂಡ್ ಇಡೀ ತಂಡ ಕಷ್ಟಪಟ್ಟಿದೆ. ಸೊ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಂಡ್ ಇಲ್ಲಿ ಧನುಷ್ ಆದರಾಗಿರ್ಬೋದು, ಬೇರೆ ತಂಡದ ಒಂದು ಅಂದರೆ ಸದಸ್ಯರಾದರಾಗಿರ್ಬೋದು, ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ. ಸೊ ಅವರೆಲ್ಲರ ಕಷ್ಟ ಎಲ್ಲನೂ ಒಂಥರ ನೀರಲ್ಲಿ ಒಂದು ಹುಣಸೆ ಹಣ್ಣು ತೊಳೆದಂಗೆ ಆಯ್ತು ಇವಾಗ. ಸೊ ಏನು ಯೂಸ್ ಇಲ್ದಂಗೆ ಆಯಿತು. ಅಟ್ಲೀಸ್ಟ್ ನಾವು ತೊಗೊಳ್ಳಲ್ಲ ಇದನ್ನು. ಸೊ ನಾವು ಫೈಟ್ ಮಾಡೇ ಗೆದ್ದರೆ ಹೋಗ್ತೀವಿ, ಇಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ರಘು ಆ್ಯಂಡ್ ರಿಷಾ ಅವರು ಸೊ ಅವರ ಒಂದು ಸ್ವಾರ್ಥದ ಒಂದು ಆಟನ ಆಡಿದ್ರು ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನಮ್ಮ ಸೂರಜ್ ಅವರು ಸೊ ನಾನು ಇದನ್ನು ತೊಗೊಳ್ಳಲ್ಲ, ಸೊ ನನ್ನ ತಂಡ ಗೆದ್ದರೆ ಮಾತ್ರ ನಾನು ಮುಂದುವರಿತೀನಿ, ಇಲ್ಲ ಅಂತಂದರೆ ನಾನು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಹೋಗ್ತೀನಿ ಅನ್ನೋವಂಥ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಸೊ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ನನ್ನ ಪ್ರಕಾರ ಎಲ್ಲೋ ಸರಿ ಅಂತ ಅನಿಸುತ್ತೆ. ಬಟ್ ಇನ್ ಕೇಸ್ ಅವ್ರ ತಂಡ ಏನಾದರೂ ಹೋಗಿಲ್ಲ ಅಂತಂದರೆ ಓಕೆ ಪರವಾಗಿಲ್ಲ ಗುರು, ಏನೋ ಫೈಟ್ ಮಾಡಿ ಗೆದ್ದರು, ಆಡಿದ್ರು, ಸೊ ಸೋತರು, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಸೂರಜ್ ಕಡೆಯಿಂದ ಬೆಟರ್ ಡಿಸಿಷನ್ ಅಂತ ಸದ್ಯಕ್ಕಿನ ಮಟ್ಟಿಗೆ ಹೇಳ್ಬೋದು. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ನಮ್ಮ ರಿಷಾ ಆ್ಯಂಡ್ ರಕ್ಷಿತಾ. ಸೊ ಎಲ್ಲರೂ ಕೂಡ ಸೊ ರಿಷಾ ಅಲ್ಲ, ರಾಶಿಕಾ ಆ್ಯಂಡ್ ನಮ್ಮ ರಕ್ಷಿತಾ ಎಲ್ಲ ಫುಲ್ ಖುಷಿಯಾಗಿದ್ದರು. ನಮ್ಮ ತಂಡದ ಕ್ಯಾಪ್ಟನ್ನು ಸೊ ನಮ್ಮನ್ನು ಬಿಟ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ. ಅಗೇನ್ ಇದೇನಾಗುತ್ತೆ ಅಂದರೆ ಅವ್ರವ್ರ ಮೇಲೆ ಒಂದು ಡಿಪೆಂಡ್ ಆಗಿರುವಂಥದ್ದು. ಬಿಕಾಸ್ ಇಂಡಿವಿಜುವಲ್ ಆಟ ಅಂತ ಹೇಳ್ತಾರೆ, ಬಟ್ ತಂಡವಾಗಿ ಆಡಬೇಕಾಗುತ್ತೆ ಕೆಲವೊಂದು ಟಾಸ್ಕ್ಗಳನ್ನು. ಸೊ ಇಲ್ಲಿ ಡಿಸಿಷನ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆ ಒಂದು ಸಿಚುವೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಿಚುವೇಷನಲ್ಲಿ ನನ್ನ ಪ್ರಕಾರ ಕ್ಯಾಪ್ಟನ್ ಆದಂಥವ್ರು ತಂಡನ ಬಿಟ್ಟು ಕೊಡಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ನಾವು ಗೆಲ್ಲಬೇಕು ಅನ್ನೋವಂಥ ಒಂದು ವಿಚಾರದಲ್ಲಿ. ಸೊ ಅಲ್ಲಿ ಗಿಲ್ಲಿ ಕೂಡ ಹೇಳುವಂಥದ್ದು ಸೊ ಕ್ಯಾಪ್ಟನ್ ಆದವ್ರಿಗೆ ಮೇನ್ ಬೇಕಾಗಿರುವಂಥದ್ದು ತಂಡನ ಗೆಲ್ಲಿಸ್ತೀನಿ ಅನ್ನೋಂಥದ್ದು ಬೇಕು. ಬಟ್ ಅವರೇ ಸಪ್ರೇಟಾಗಿ ಅವರೇ ಮುಂದೆ ಹೋಗ್ತೀನಿ ಅನ್ನೋದು ತಪ್ಪು ಅನ್ನೋ ರೀತಿಯಲ್ಲಿ ಅವನು ಅರ್ಥ ಆಗಿತ್ತು. ಆ್ಯಂಡ್ ರಿಷಾ ಹೇಳುವಂಥದ್ದು ಸೂರಜ್ ಸಚ್ಚೆ ಫೂಲ್ ಅಂತ ಹೇಳ್ತಿದ್ದಾರೆ. ಅಂದರೆ ಸೂರಜ್ ಮಾಡಿರುವಂಥದ್ದು ಫುಲಿಶ್ನೆಸ್ ಡಿಸಿಷನ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಲ್ಲಿ ಅಶ್ವಿನ್ ಹೇಳುವಂಥದ್ದು ಸೊ ಇಲ್ಲಿ ನೀವು ಒಬ್ಬರದ್ದು ಯಾಕೆ ಡಿಸಿಷನ್ ಚೇಂಜ್ ಆಯಿತು ಅನ್ನೋ ರೀತಿಯಲ್ಲಿ. ಇವಾಗ ಏನಾಗುತ್ತೆ ಅಂದರೆ ಸೊ ಇವಾಗ ಸೂರಜ್ ತಂಡ ಮಾತ್ರ ಅಲ್ಲಿ ಕಷ್ಟಪಟ್ಟು ಆ್ಯಂಡ್ ಅದಕ್ಕೆ ಫೋಕಸ್ ಮಾಡಿ ಆಡ್ತಾರೆ. ಇನ್ನು ಉಳಿದಂಥ ತಂಡದವ್ರು ಯಾರು ಕೂಡ ಆಡಲ್ಲ. ಅಲ್ಲಿ ಓನ್ಲಿ ಕ್ಯಾಪ್ಟನ್ಗಳು ಮಾತ್ರ ಆಡ್ಕೊಬೇಕಾಗುತ್ತೆ. ಆ್ಯಂಡ್ ಕ್ಯಾಪ್ಟನ್ಗಳು ಕೂಡ ಅಲ್ಲಿ ಆಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಆ ಒಂದು ನಾಣ್ಯನ ತೊಗೊಂಡು ಆಲ್ರೆಡಿ ಅವರು ಇವಾಗ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಿದ್ದಾರೆ. ಆ್ಯಂಡ್ ಅಲ್ಲಿ ಕೆಳಗಡೆ ಇರೋವಂಥವ್ರು ಕಷ್ಟಪಟ್ಟು ಆಡಿದ್ರೂ ಕೂಡ ಅವರು ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗಲ್ಲ. ಸೊ ಹಿಂಗಂದು ಮಾತ್ರಕ್ಕೆ ಸೊ ನೇರವಾಗಿ ಅಲ್ಲಿ ಸೂರಜ್ ತಂಡ ಸೊ ಟಾಸ್ಕ್ನ ವಿನ್ ಆಗುತ್ತೆ. ಈ ಒಂದು ಟಾಸ್ಕ್ ವಿನ್ ಆದಮೇಲೆ ಏನಾಗುತ್ತೆ ಅಂದರೆ ಅವ್ರ ತಂಡದಲ್ಲಿ ಒಬ್ಬರು ಅಥವಾ ಇಬ್ಬರು ಸೊ ಅಲ್ಲಿ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಮಧ್ಯೆ ಮತ್ತೆ ತಿರ್ಗಿ ಆ ಒಂದು ಸೂರಜ್ ತಂಡದಲ್ಲಿ ಕಿತ್ತಾಡ ಶುರು ಆಗ್ಬೋದು, ಅಥವಾ ಒಂದು ಡಿಸಿಷನ್ ತೊಗೊಂಡು ಸೂರಜ್ ಅಗೇನ್ ಅಲ್ಲಿ ಬಿಟ್ಕೊಡ್ತಾರ ಅಂತ. ಸೊ ಅಲ್ಲಿ ಬಿಟ್ಕೊಟ್ರೆ ತಪ್ಪಾಗುತ್ತೆ ನನ್ನ ಪ್ರಕಾರ. ಬಿಕಾಸ್ ಅವರು ಕೂಡ ಫೈಟ್ ಮಾಡಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಏನಿಲ್ಲ, ಕ್ಲಿಯಾರಿಟಿ ಇದೆ. ಬಟ್ ಸೂರಜ್ ತಂಡ ಯಾವ ರೀತಿಯಲ್ಲಿ ಮುಂದೆ ಒಂದು ಡಿಸಿಷನ್ಗಳನ್ನ ತೊಗೊತಾರೆ ಅನ್ನೋವಂಥದ್ದು ನಾನಂತೂ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ. ಬಟ್
ಈ ರಘು ಆ್ಯಂಡ್ ರಿಷಾ ತಂಡದಲ್ಲಿರುವಂಥವ್ರಿಗೆ ಎಲ್ಲೋ ಸ್ವಲ್ಪ ಮೋಸ ಆಯಿತು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇನ್ನೂ ಬೆಟರ್ ಆಗಿ ಡಿಸಿಷನ್ ತೊಗೊಬೋದಾಗಿತ್ತು ರಘು ಆ್ಯಂಡ್ ರಿಷಾ ಅಂತ ಅನ್ಸುತ್ತೆ. ಸದ್ಯಕ್ಕಿರೋ ಮಟ್ಟಿಗೆ ಸೂರಜ್ ಒಂದು ರೀತಿಯಲ್ಲಿ ಕಮಾಂಡರ್ ರೀತಿಯಲ್ಲಿ ನಿಂತ್ಕೊಂಡಿದ್ದಾರೆ, ಟೀಮ್ನ ಮುಂದೆ ತೊಗೊಂಡು ಹೋಗ್ತಿದ್ದಾರೆ. ಸೊ ಇದೇ ರೀತಿಯಲ್ಲಿ ಮುಂದೆ ಹೋದರೆ ಖಂಡಿತವಾಗ್ಲೂ ಸೂರಜ್ ಒಂದೊಳ್ಳೆ ಅಭ್ಯರ್ಥಿ ಆಗ್ತಾರೆ ಅಂತ ನನಗನ್ಸುತ್ತೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ. ಆ್ಯಂಡ್ ರಿಷಾ ಕೂಡ ಅಷ್ಟೇ ಒಂದೊಳ್ಳೆ ಲೀಡರ್ಶಿಪ್ ಇದೆ. ಬಟ್ ಕೆಲವೊಂದು ಡಿಸಿಷನ್ಗಳನ್ನ ತೊಗೊಬೇಕಂತಂದಾಗ ಕಾಮ್ ಆ್ಯಂಡ್ ಕಂಪೋಸಾಗಿ ತೊಗೊಬೇಕು. ಸೊ ಮೊನ್ನೆ ಕೂಡ ನಿನ್ನೆ ಎಪಿಸೋಡ್ ಸುಮ್ಮನೆ ಕಿರ್ಚಾಡಿದ್ರು, ಅದ್ರ ಬಗ್ಗೆ ಆಲ್ರೆಡಿ ನಾನು ಎಪಿಸೋಡ್ ರಿವಲ್ ಮಾತಾಡಿದ್ದೀನಿ. ರಘು ಅಂತ ಬಂದಾಗ ಸೊ ಎಲ್ಲ ಟೈಮಲ್ಲೂ ಕೂಡ ನಾನು ಸ್ವಾರ್ಥದಲ್ಲಿ ಇರ್ತೀನಿ ಅಂತಂದರೆ ಆಗಲ್ಲ. ಕೆಲವು ಟೈಮಲ್ಲಿ ಮೀನ್ಸ್ ತಂಡನ ಮುಂದೆ ತೊಗೊಂಡು ಹೋಗುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ತೊಗೊಬೇಕಾಗುತ್ತೆ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯನು ಈ ಒಂದು ಪ್ರೋಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.